ಇವತ್ತು ರಾಜ್ಯದ ಜನ ನಿರೀಕ್ಷೆ ಮಾಡ್ತಾ ಇರ್ತಕ್ಕಂಥದ್ದು. ಕರ್ನಾಟಕದಲ್ಲಿ ಒಂದು ಭ್ರಷ್ಟ ಹಗರಣ ನಡೆದಿದೆ. ಸುಮಾರು 2 ರಿಂದ 3 ಸಾವಿರ ಕೋಟಿ ಮೂಡ ಹಗರಣದಲ್ಲಿ ಲೂಟಿಯಾಗಿದೆ. ವಾಲ್ಮೀಕಿ ಹಗರಣದಲ್ಲಿ 4 ರಿಂದ 5 ಸಾವಿರ ಕೋಟಿ, ಮೂಡ ಹಗರಣದಲ್ಲಿ 187 ಕೋಟಿ ಸರ್ಕಾರದ ಖಜಾನೆಯಿಂದ ನೇರವಾಗಿ ವಾಲ್ಮೀಕಿ ಹಗರಣದಲ್ಲಿ ಆಂಧ್ರಾಗ ಹೋಗಿ ತೆಲಂಗಾಣಾಗ ಹೋಗಿ ಅಲ್ಲಿಂದ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಪಾರ್ಟಿಗೆ ಹೋಗಿರೋದು ಗೊತ್ತಾಗ್ತಾ ಇದೆ. ಇವತ್ತು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ, ಸಿದ್ದರಾಮಯ್ಯನವರೇ ನಿಮ್ಮ ನೇತೃತ್ವದಲ್ಲಿ ಇಷ್ಟೊಂದು ಲೂಟಿ ಆಗ್ತಾ ಇದೆಯಲ್ಲ, ಸ್ವತಃ ನೀವೇ ಲೂಟಿಕೋರರಾಗಿದ್ದೀರಲ್ಲ, ನೀವ್ ಯಾಕೆ ಅಧಿಕಾರದಲ್ಲಿದ್ದೀರಾ, ಅಧಿಕಾರದಿಂದ ಇಳಿರಿ ಅನ್ನೋ ಒಂದು ಮಾತು ಇಡೀ ರಾಜ್ಯದ ಜನಸಾಮಾನ್ಯರು ಮಾತಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರಿಗೆ ನಾನು ಕೇಳಕ್ ಇಷ್ಟಪಡ್ತೀನಿ, ನೀವು CLP ಮೀಟಿಂಗ್ ಕರೆದಿದ್ದೀರಾ, ಯಾಕೆ ಕರೆದಿದ್ದೀರಾ? ನಿಮ್ಗೆ ಬಿಜೆಪಿ ಏನಾನ ನಿಲುವಳಿ ಸೂಚನೆ ಕೊಟ್ಟು ನಿಮ್ಗೆ ಬಹುಮತ ಇಲ್ಲ ಅಂತ ನಾವೇನಾದ್ರೂ ಕೇಳಿದ್ದೀರಾ? ನಾವೇನು ಕೇಳಿಲ್ಲ. ನಿಮ್ ಬಹುಮತ ಇದೆ ನಿಮ್ಗೆ, ನಾವೇನ್ ಕೇಳಿಲ್ಲ. ನಾವು ಕೇಳಿರೋದು ನೀವು ಕಳ್ತನ ಮಾಡಿದ್ದೀರಾ, ಲೂಟಿ ಹೊಡೆದಿದ್ದೀರಾ, ಬಡವರಿಗೆ ಸೇರ್ಬೇಕಾಗಿದ್ದಂತ ಸೈಟ್ಗಳು ನಿಮ್ ಮನೆಯೊಳಗೆ ಸೇರ್ಕೊಂಡ್ಬಿಟ್ಟಿದೆ, ನೀವೊಬ್ಬ ಅಪರಾಧಿ, ನೀವು ಆ ಸ್ಥಾನದಲ್ಲಿ ಇರುವಂತ ನೈತಿಕ ಅಧಿಕಾರ ಇಲ್ಲ ಅಂತ ನಾವು ಕೇಳಿದ್ದೀವಿ. ನೀವು ಅದಕ್ಕೆ CLP ಕರೆದಿದ್ರ, ಏನ್ ಬೆಂಬಲ ತಗೊಂಡು ಏನ್ ಮಾಡ್ತೀರಾ? ಇದು ಕಾನೂನಾತ್ಮಕವಾದಂತ ಒಂದು ನಡೆ. ಇದಕ್ಕೆ ನೀವು ಅಪರಾಧಿ ಅಲ್ಲ ಅನ್ನೋದಕ್ಕೆ ಪ್ರೂವ್ ಮಾಡಕ್ಕೆ ಒಂದೇ ಅವಕಾಶ, ಮೊದಲನೇ ಅವಕಾಶ, ಫಸ್ಟ್ ಸ್ಟೆಪ್ ಇದ್ದಿದ್ದು ವಿಧಾನಸಭೆ ಒಳಗಡೆ. ನಿಮಗೆ ವಿಧಾನಸಭೆ ಒಳಗಡೆ ನೀವು ನಾನು ತಪ್ಪು ಮಾಡಿಲ್ಲ, ನಾನು ಕಳ್ಳ ಅಲ್ಲ, ನಾನು 14 ಸೈಟು ನಾನು ಲೂಟಿ ಮಾಡಿಲ್ಲ, ಇದನ್ನ ನೀವೇ ಹೇಳ್ತಿರಲ್ಲ, ಎಳೆಯಾಗಿ ಬಿಡಿಸಿ ಹೇಳೋ ಅಂತದಕ್ಕೆ ನಿಮ್ಗೆ ಅವಕಾಶ ಇತ್ತು ವಿಧಾನಸಭೆಯಲ್ಲಿ. ನಾವು ನಿಲುವಳಿ ಸೂಚನೆಯನ್ನ ತಂದಿದ್ರಿ, ಯಾಕೆ ಚರ್ಚೆ ಮಾಡದೆ ಓಡೋದ್ರಿ? ನೀವು ತಪ್ಪಿಲ್ಲ ಅಂದಿದ್ರೆ, ನೀವು ಧೈರ್ಯವಂತರಾಗಿದ್ರೆ, ನಿಜವಾಗೂ ಲೂಟಿ ಆಗಿಲ್ಲ, ನಾನು ಸ್ವಚ್ಛ ಅಂತಿರಲ್ಲ, ಆ ಸ್ವಚ್ಛನ ಸ್ವಲ್ಪ ವಿಧಾನಸಭೆಯಲ್ಲಿ ಹೇಳ್ಬಿಟ್ಟಿದ್ರೆ, ಅಲ್ಲಿ 224 MLAಗಳಿದ್ರು, ಅಲ್ಲಿ ಮಾಧ್ಯಮದವರಿದ್ರು, ಅಧಿಕಾರಿಗಳಿದ್ರು, ಅವರೆಲ್ಲರ ಮುಂದೆ ನೀವು ಹೇಳಿದ್ರೆ, ನೀವು ಸತ್ಯ ಇದ್ದಿದ್ರೆ ಜನ ಒಪ್ತಾ ಇದ್ರು. ನೀವು ಹೇಳಲಿಲ್ಲ, ಅಲ್ಲಿ ಓಡಬಿಟ್ರಿ ಅಲ್ಲಿಂದ. ಈಗ ನಾವು ಪಾದಯಾತ್ರೆ ಮಾಡಿದ್ರಿ, ಒಂದು ವಿರೋಧ ಪಕ್ಷವಾಗಿ ನಮ್ಮ ಕರ್ತವ್ಯ, ಅವರ ಡ್ಯೂಟಿ. ಜನ ನಮ್ಮನ್ನ ಆಯ್ಕೆ ಮಾಡಿರೋದು, ನೀವು ವಿರೋಧ ಪಕ್ಷವಾಗಿ ಸರ್ಕಾರ ಏನೇನ್ ಕಳ್ತನ ಮಾಡ್ತಾ ಇದೆಯೋ ಅದನ್ನ ಹೇಳ್ಬೇಕು ಅಂತ ಜನ ನಮ್ಮ ಆಯ್ಕೆ ಮಾಡಿದ್ದಾರೆ. ನಾವು ಪಾದಯಾತ್ರೆ ಮಾಡಿದ್ರಿ, ವಿರುದ್ಧವಾದಂತ ಹೋರಾಟ ಮಾಡಿದ್ರಿ. ಆದ್ರೆ ನೀವು ಸರ್ಕಾರದ ಅಧಿಕಾರವನ್ನು ಉಪಯೋಗ ಮಾಡಿಕೊಂಡು, ಸರ್ಕಾರದ ಫೆಸಿಲಿಟಿಯನ್ನು ಉಪಯೋಗ ಮಾಡಿಕೊಂಡು, ನೀವು ನಮಗಿಂತ ಮುಂಚೆ ಹೋಗಿ ಎಲ್ಲಾ ಕಡೆ ಸಮಾವೇಶಗಳು ಮಾಡಿದ್ರಲ್ಲ, ಇದೇ ನಿನ್ ಸರ್ಕಾರ ಅಂತ ಹೇಳ್ತಾರ. ಇವತ್ತು ನೀವು ಪ್ರತಿಭಟನೆಗೆ ಕರೆ ಕೊಟ್ಟಿದ್ದೀರಾ, ಯಾರು? DK ಶಿವಕುಮಾರ್ ಅವರು. ಅವರೇನು ಉಪಮುಖ್ಯಮಂತ್ರಿ, ಅವರು ಉಪಮುಖ್ಯಮಂತ್ರಿ. ಒಬ್ಬ ಉಪಮುಖ್ಯಮಂತ್ರಿ ಕಾನೂನಾತ್ಮಕವಾಗಿ ನಾನು ಹೇಳೋದು, ಸರ್ಕಾರ ನಡೆಸಬೇಕಾದ್ರೆ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡೋದು ಸರ್ಕಾರದ ಕರ್ತವ್ಯ. ನೀವೇ ಪ್ರತಿಭಟನೆ, ಟೈರ್ ಸುಡ್ರಿ, ಹೋರಾಟ ಮಾಡ್ರಿ, ಕಲ್ಲು ಹೊಡೀರಿ. ಅದು ಕಲ್ಲು ಅಂದ್ರೆ ಯಾರೋ ಬಿಜೆಪಿ ನೀವೇ ಓಡಿಸೋದು. ಬಿಜೆಪಿ ಯಾಕೆ ಬಂದು ಓಡಿಸ್ತಾರೆ? ನಾವು ಇಲ್ಲಿ ಧರಣಿ ಮಾಡ್ತಾ ಇದ್ರಿ ಗಾಂಧಿ ಸ್ಟ್ಯಾಚ್ಯೂ ಹತ್ರ, ಶಾಂತಿಯುತವಾಗಿ ಮಾಡ್ತಾ ಇದ್ರಿ. ಅಂದ್ರೆ ಕಾನೂನು ಸುವ್ಯವಸ್ಥೆಯನ್ನ ಇವತ್ತು ಹಾಳು ಮಾಡ್ತಾ ಇರುವಂತ ಪಾರ್ಟಿ ಮತ್ತು ಸರ್ಕಾರ ಅಂದ್ರೆ ಅದು ಕಾಂಗ್ರೆಸ್ ಅವರು. ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾದ್ರೆ ಅದಕ್ಕೆ ನೇರವಾಗಿ ನೀವೇ ಕಾರಣ ಆಗ್ತೈತೆ. ನಾನು ರಾಜ್ಯಪಾಲರಿಗೆ, ಗೌರವಾನ್ವಿತ ರಾಜ್ಯಪಾಲರಿಗೆ ವಿನಂತಿ ಮಾಡ್ತೀನಿ, ರಾಜ್ಯಪಾಲರ ಆಡಳಿತವನ್ನ ಹಾಕಿ. ಇಲ್ಲ ಅಂದ್ರೆ ಇವರೇ ಕರೆ ಕೊಡ್ತಾ ಇದ್ದಾರೆ, ಯಾರು ಕಾನೂನನ್ನ ರಕ್ಷಣೆ ಮಾಡಬೇಕು, ಯಾವ ಪೊಲೀಸ್ ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡಬೇಕು, ಅದೇ ಪೊಲೀಸರಿಗೆ ನೀವು ಹೇಳ್ತಾ ಇದ್ದೀರಾ ನೀವು ಧರಣಿ ಮಾಡಿ, ಜನ ಧರಣಿ ಮಾಡ್ತಾರೆ, ನೀವು ಸಹಕಾರ ಮಾಡಿ ಅಂತ ಹೇಳಿದ್ರೆ ಪೊಲೀಸರು ಕೈ ಕಟ್ಟಾಗಿಲ್ವಾ? ಕಾನೂನನ್ನ ನಿಮ್ ಕೈ ತಗೊಂಡಿದ್ದೀರಾ. ರಾಷ್ಟ್ರಪತಿ ಆಡಳಿತ ಇದರಿಂದನೇ ಜಾರಿಗೆ ಬರಬೇಕು. ನೀವು ಇಲ್ಲ ಅಂತ ಹೇಳಿದ್ರೆ ಇವತ್ತು ಪೊಲೀಸರು ಒಂದು ಕೈ ಕಟ್ಟಾಕಿ ನೀವು ಇವತ್ತು ಆಡಳಿತ ಮಾಡ್ತಾ ಇದ್ದೀರಾ. ಇವತ್ತು ನೀವೇನ್ ಕರೆ ಕೊಟ್ಟಿದ್ದೀರಾ,
ಇದು ನ್ಯಾಯಯುತನಾ? ನಿಮ್ಗೆ ಇವತ್ತು ಬಹಳ ಬೇಜಾರಾಗಿ ನಾನು ನೋಡ್ತಾ ಇದ್ದೀನಿ ಪತ್ರಿಕೆಯಲ್ಲಿ. ಈ ಹಗರಣ ಬಿಜೆಪಿ ಅವರೊಬ್ಬರೇ ಕೂಗ್ತಾ ಇದ್ದಾರೆ, ಜೆಡಿಎಸ್ ಅವರೊಬ್ಬರೇ ಕೂಗ್ತಾ ಇದ್ದಾರೆ ಅಲ್ಲ, ಕರ್ನಾಟಕದ 6.5 ಕೋಟಿ ಕನ್ನಡಿಗರು ಮನೆ ಮನೆಯಲ್ಲಿ ಕೂಗ್ತಾ ಇದ್ದಾರೆ ಇವತ್ತು. ಯಾಕಂದ್ರೆ ಮಾಧ್ಯಮದವರು ನಮಗಿಂತ ಮುಂಚೆ ಬಿಡಿಯಾಗಿ ಒಂದೊಂದೇ ದಾಖಲೆಗಳನ್ನ ತೋರಿಸಿ ಜನಕ್ಕೆ ಹೇಳ್ತಾ ಇದ್ದಾರೆ. ಪ್ರಿಂಟ್ ಮೀಡಿಯಾ ಇರ್ಬೋದು, ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು, ಎಲ್ಲರೂ ನೋಡಿ ಸಿದ್ದರಾಮಯ್ಯನವರ ಫೋಟೋ ತೋರಿಸೋದು, ಅವ್ರ ಶ್ರೀಮತಿಯವರ ಡಾಕ್ಯುಮೆಂಟ್ ತೋರಿಸೋದು, ಆ ಶ್ರೀಮತಿಯವರ ಡಾಕ್ಯುಮೆಂಟ್ ತೋರಿಸೋದು, ಸಿದ್ದರಾಮಯ್ಯನವರು ಅಳ್ತಾ ಇರೋದನ್ನ ತೋರಿಸೋದು. ಜನಕ್ಕೆ ಅನ್ಸ್ಬಿಟ್ಟಿದೆ ಇಲ್ಲೇನೋ ಕಳ್ತನ ಆಗಿದೆ. ಕಳ್ತನ ಆಗಿಲ್ಲ ಅಂದ್ರೆ ಇಷ್ಟೊಂದು ಜನ ಯಾಕೆ ಕೂಗ್ತಾ ಇದ್ರು? ಯಾರೋ ಬಿಜೆಪಿ ಅಧಿಕಾರ ಜೆಡಿಎಸ್ ಧಿಕ್ಕಾರ ಅಂದ್ರೆ ಜನ ತಲೆ ಕೆಡಿಸ್ಕೊಂತ ಇರಲ್ಲ. ಇವತ್ತು ಅಪ್ಲೈ ಮಾಡಿರೋರು ಯಾರು? ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿರೋರು ಯಾರು? ಟಿ.ಜೆ. ಅಬ್ರಹಾಂ ಅಲ್ಪಸಂಖ್ಯಾತ, ಅವನು ಅಲ್ಪಸಂಖ್ಯಾತರವರು ಬೇರೆ ಆಕ್ಟಿವಿಸ್ಟ್ ಅಪ್ಲೈ ಮಾಡಿರೋದು. ಬಿಜೆಪಿ ಯಾರು ಮಾಡಿಲ್ಲ. ಬಿಜೆಪಿ ಒಬ್ಬ ಕಾರ್ಯಕರ್ತನು ಕೂಡ ಅಪ್ಲೈ ಮಾಡಿಲ್ಲ. ನಾವು ಇವತ್ತು ಅಪ್ಲೈ ಮಾಡಿರೋರು ಎಲ್ಲ ಸಾಮಾಜಿಕ ಕಾರ್ಯಕರ್ತರು. ದಾಖಲೆಗಳು 3 ಜನ ದಾಖಲೆಗಳು ಕೊಟ್ಟಿದ್ದಾರೆ. ಸ್ನೇಹಮಯಿ ಕೃಷ್ಣ ಮೈಸೂರವರೆಲ್ಲ, ರಾಮನಗರದವರೊಬ್ರು ಪ್ರದೀಪ್ ಅನ್ನೋರು, ಇನ್ನೊಬ್ರು ಬೆಂಗಳೂರವರು. ಈ 3 ಜನ ಕೊಟ್ಟಿದ್ದಾರೆ. ಏನಿಗೆ ತನಿಖೆ ಮಾಡಿ ಅಂತ ಹೇಳಿ. ರಾಜ್ಯಪಾಲರು ಸರ್ಕಾರನ ವಜಾ ಮಾಡಿ ಅಂದಿದ್ರೆ ನೀವು ಏನೋ ಪ್ರತಿಭಟನೆ ಮಾಡಬಹುದಾಯ್ತು. ವಜಾ ಮಾಡಿ ಅಂತ ಕೊಟ್ಟಿಲ್ಲ. ಏನಪ್ಪ ಅದರಲ್ಲಿ ಸತ್ಯ ಇದೆಯಾ ಸುಳ್ಳಿದೆಯಾ? ಸಿದ್ದರಾಮಯ್ಯ ಕಳ್ಳನ ಅಲ್ವಾ? ಅವ್ರು ಬಿಳಿ ಬಟ್ಟೆ ಅಂತವ್ರೆ, ನಮ್ ನಾರಾಯಣ ಸ್ವಾಮಿ ಕರಿ ಬಟ್ಟೆ ಅಂತಾರೆ. ಅದು ಏನು? ಎರಡರಾಗ ಒಂದು ತೀರ್ಮಾನ ಹೇಳ್ರಪ್ಪ ಅಂತ ಹೇಳ್ತಾ ಇರೋದು. ಅದು ಅವ್ರು ಹೇಳ್ತಾ ಇದ್ರೆ ಕಾಗೆ ಕರ್ರಗಿದೆ, ನಮ್ಮ ಅಶ್ವತ್ಥ ನಾರಾಯಣ ಬೆಳ್ಳಗು ಅನ್ನೊಂದು ಇರ್ತೈತೆ ಅಂತ. ನೀವು ಬೆಳ್ಳೆದ ಕರಿದ ಎರಡರಾಗ ಒಂದು ತೀರ್ಮಾನ ಮಾಡಿ. ನೀವು ಅದು ತೀರ್ಮಾನ ಮಾಡಕ್ ಅಧಿಕಾರ ಇರೋದು ಯಾರು? ಬಿಜೆಪಿಗೆ ಅಧಿಕಾರ ಇಲ್ಲ, ಜೆಡಿಎಸ್ಗೆ ಅಧಿಕಾರ ಇಲ್ಲ, ಕಾಂಗ್ರೆಸ್ಗೆ ಅಧಿಕಾರ ಇಲ್ಲ. ತೀರ್ಮಾನ ಮಾಡಕ್ ಅಧಿಕಾರ ಇರೋದು ನ್ಯಾಯಾಲಯಕ್ಕೆ, ತನಿಖಾ ಏಜೆನ್ಸಿಗೆ. ನೀವೇ ಹೇಳಿದ್ದೀರಾ ನೋಡಿ, ಯಡಿಯೂರಪ್ಪನವ್ರ ಮೇಲೆ ಪ್ರಾಸಿಕ್ಯೂಷನ್ ಕೊಟ್ಟಾಗ ಹಬ್ಬ ಮಾಡಿದ್ರಿ, ಯುಗಾದಿ ಹಬ್ಬ. ನೀವು ಏನ್ ಸ್ವಾಗತದ ಮೇಲೆ ಸ್ವಾಗತ. ಇವಾಗ ಯಾಕೆ ನಿಮ್ಗೆ ಸ್ವಾಗತ ಮಾಡಕ್ ಆಗ್ತಾ ಇಲ್ಲ? ಮೊನ್ನೆ ಯಾರೋ ಒಬ್ಬ ಮಂತ್ರಿ ಹೇಳ್ತಾ ಇದ್ದಾರೆ, ಯಡಿಯೂರಪ್ಪಂದು ಜಮೀನ್ ಕೇಸು ರೀ, ಅಲ್ಲ ಚೆಕ್ ಕೇಸು ಜಮೀನ್ದು ಅಂತ ಹೇಳ್ತಾರೆ. ಸ್ವಾಮಿ, ನೀವು ಅವರು ಚೆಕ್ಕು, ನಿಮ್ದು ಡೈರೆಕ್ಟ್ ಆಗಿ ಜಮೀನೇ ಔಟಿದಲ್ಲ ನಿಮ್ದು. ಜಮೀನೇ ಸೈಟೇ. ಅವಾಗ ರಾಜ್ಯಪಾಲರು ಕೊಟ್ಟಂತ ನಿರ್ಣಯ ಸ್ವಾಗತ ಮಾಡಿದ್ರಿ. ಇವಾಗ ಅದೇ ಗವರ್ನರ್ ಆಫೀಸ್ ತಾನಪ್ಪ, ಬಿಲ್ಡಿಂಗು ಅದೇ, ಚೇರು ಅದೇ, ಅದೇ ಸಂವಿಧಾನ, ಅಂಬೇಡ್ಕರ್ ಸಂವಿಧಾನ. ಇವಾಗ ಅದೇ ಕಾನೂನು. ಅವಾಗ ಯಡಿಯೂರಪ್ಪನವ್ರ ಮೇಲೆ ಕೊಟ್ಟಾಗ ಖುಷಿ, ಸಂತೋಷ, ಆನಂದ. ಈಗ ಮಾತ್ರ ನಿಮ್ಗೆ ಹೊಟ್ಟೆ ಉರಿ ಬರ್ತಾ ಇದೆಯಲ್ಲ. ಯಾಕೆ ಹೊಟ್ಟೆ ಉರಿ? ಅದಾದ್ಮೇಲೆ ಯಡಿಯೂರಪ್ಪನವರು ಕೋರ್ಟ್ ಬಾಗಲ್ ತಟ್ಟದ ಮೇಲೆ ಯಡಿಯೂರಪ್ಪನವ್ರಿಗೆ ಅದ್ರ ಬಗ್ಗೆ ಕ್ಲೀನ್ ಚೀಟ್ ಕೊಟ್ಟಿದೆ. ಪತ್ರಿಕೆಯಲ್ಲೂ ಬಂದಿದೆ, ಅದನ್ನ ಕ್ಲೀನ್ ಚೀಟ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನೀವು ಹೋಗಿ ಕೋರ್ಟ್ಗೆ ಹೋಗಿ ಕ್ಲೀನ್ ಚೀಟ್ ತಗೊಂಡ್ಬನ್ನಿ. ಯಾರು ಬೇಡ ಅಂದ್ರು? ಅವತ್ತು ಯಡಿಯೂರಪ್ಪನವ್ರು ಏನ್ ಹೇಳಿದ್ರು? ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರು. ನೈತಿಕವಾಗಿ ರಾಜೀನಾಮೆ ಕೊಡ್ತೀನಿ ಅಂತ ಧೈರ್ಯವಾಗಿ ಹೇಳಿದ್ರು. ನೀವ್ ಯಾಕೆ ಹೇಳ್ತಾ ಇಲ್ಲ ರಾಜೀನಾಮೆ ಕೊಡ್ತೀನಿ ಅಂತ? ಯಡಿಯೂರಪ್ಪನವ್ರಿಗೊಂದು ಕಾನೂನು, ನಿಮ್ಗೊಂದು ಕಾನೂನಾ? ಹಿಂದೆ ಅದ್ವಾನಿ ಅವ್ರ ಮೇಲೆ ಆಪಾದನೆ ಬಂದಾಗ 1 ನಿಮಿಷ ಬಿಡಲಿಲ್ಲ, ರಾಜೀನಾಮೆ ಕೊಟ್ರು. ಜಾರ್ಜ್ ಫರ್ನಾಂಡಿಸ್ ಅವರು ಅವ್ರ ಮೇಲೆ ಆಪಾದನೆ ಬಂದಾಗ 1 ನಿಮಿಷ ಬಿಡ್ಲಿಲ್ಲ, ರಾಜೀನಾಮೆ ಕೊಟ್ರು. ರಾಮಕೃಷ್ಣ ಹೆಗಡೆ ಅವರು, ನಿಮ್ಗೊಂದು ಕಾನೂನು, ಅವ್ರಿಗೊಂದು ಕಾನೂನಾ? ನಿಮ್ಗೊಂದು. ಹಾಗಾದ್ರೆ ನಾಗೇಂದ್ರನ ಯಾಕಪ್ಪ ರಾಜೀನಾಮೆ ಕೊಡ್ತೀರಿ? ಅವನ್ದೇ ಡಿ ಕೆ ಶಿವಕುಮಾರ್ ಏನ್ ಹೇಳಿದ್ರು ಫ್ಲೋರ್ ಅಲ್ಲಿ, ಅವ್ನು ತಪ್ಪೇ ಇಲ್ಲ, ಯಾಕಪ್ಪ ರಾಜೀನಾಮೆ ಕೊಡ್ತೀರಿ ಅಂತ ಅದ್ದಾರ ಅವ್ರ ರಾಜೀನಾಮೆ ಕೊಟ್ಟವರು? ದಲಿತ ಅಂತ ಕೊಡ್ತೀರ ಅವ್ರನ್ನ? ದಲಿತರು ರಾಜೀನಾಮೆ ಕೊಡ್ಬೋದು. ಎಸ್ಟಿ ನಾಗೇಂದ್ರ ದಲಿತರು, ಅವನ್ ರಾಜೀನಾಮೆ ಕೊಡ್ಬೇಕು. ಸಿದ್ದರಾಮಯ್ಯ ರಾಜೀನಾಮೆ ಕೊಡಬಾರದು. ಯಾವ ನ್ಯಾಯಪ್ಪ? ಒಂದೇ ಸರ್ಕಾರ, ಒಂದೇ ಮಂತ್ರಿಮಂಡಲ, ಒಂದೇ ದುಡ್ಡು ಹೊಡೆದಿರೋದು. ಅವನ್ ಪಾಪ ಅವಾಗ ಜೈಲಿಗೆ ಹೋಗ್ಬಿಟ್ಟವನೆ. ಇದೇ ಅವ ನ್ಯಾಯ? ಒಂದೇ ಕ್ಯಾಬಿನೆಟ್ ಅಲ್ಲಿ 2 ರೀತಿ
ದ್ವಂದ್ವ ಮಾಡ್ತಾ ಇದ್ದಾರಲ್ಲ, ಎರಡು ನಾಲಿಗೆ. ಇದನ್ನ ಜನ ಕೇಳ್ತಾ ಇರೋದು. ನಾಗೇಂದ್ರನ್ಗೊಂದು ಕಾನೂನು, ಸಿದ್ದರಾಮಯ್ಯನವ್ರಿಗೊಂದು ಕಾನೂನು. ಯಾಕೆ ತಪ್ಪಲ್ವಾ ಅಂತ ಜನ ಬೀದಿ ಬೀದಿಯಲ್ಲಿ ಮಾತಾಡ್ತಾ ಇದ್ದಾರೆ. ಇವತ್ತು ಯಾರ್ಯಾರು ಹೇಳ್ತಾರೆ ಕನ್ನಡಿಗರು ಮನೆ ಮನೆಯಲ್ಲಿ ಮಾತಾಡ್ತಾ ಇರ್ರಿ, ನೀವು ಕಳ್ತನ ಮಾಡಿರೋದು, ಬಡವ್ರಿಗೆ ಸೇರ್ಬೇಕಾಯ್ತು ದುಡ್ಡು, ಸೈಟ್ಗಳದು ಅಕ್ರಮವಾಗಿ ಡಿನೋಟಿಫಿಕೇಶನ್, ಅಕ್ರಮವಾಗಿ ಕನ್ವರ್ಷನ್ ಆಗಿದೆ, ಅದು ಅಕ್ರಮವಾಗಿ ದಲಿತರ ಜಮೀನದು. ನೀವು ತಗೊಂಡಿದ್ದು 5 ಲಕ್ಷಕ್ಕೆ, ಕೇಳ್ತಾ ಇರೋದು 62 ಕೋಟಿ. ಯಾರಾನ ಹಂಗೇನಾನ ಯಾವ್ದಾನ ಸ್ಕೀಮ್ ಇದ್ರೆ ಹೇಳ್ರಿ, ಯಾರಾನ 5 ಕೋಟಿಗೆ 62 ಕೋಟಿ ಬರಂಗಿದ್ರೆ ಎಲ್ಲರೂ ಅದರಲ್ಲಿ ಹಾಕ್ಬಿಡ್ತೀರಿ. ಯಾವ್ದಾನ ಇದರಲ್ಲಿ 5 ಲಕ್ಷಕ್ಕೆ 5,95,000 5 ಲಕ್ಷ 95,000 ತಗೊಂಡಿದ್ದ ಜಮೀನು 62 ಕೋಟಿಗೆ ಹೆಂಗಪ್ಪ ಹೋಗ್ತೈತೆ? ಯಾವ್ದಾನ ಹಂಗೆ ಶೇರ್ ಬಜಾರ್ ಇದ್ರೆ ಹೇಳ್ಬಿಡಿ. ಈ ತರ ಹೇಳುವಂತ ಮುಖ್ಯಮಂತ್ರಿ ಇವತ್ತು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ರಾಜ್ಯದ ಜನ ನೋಡಪ್ಪ, ಮಾನ ಮರ್ಯಾದೆ ಇದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗುವ. ಇದು ರಾಜ್ಯದ ಜನ, ಇದು ಬಿಜೆಪಿಯ ಹೋರಾಟ, ಇದು ಜೆಡಿಎಸ್ಸಿನ ಹೋರಾಟ. ನಾವು ಹೋರಾಟ ಮಾಡಿದ ಫಲವಾಗಿ ಒಂದು ವಿಕೆಟ್ ಬಿದ್ದಿದೆ. ಮಂತ್ರಿ ಒಬ್ಬರು ರಾಜೀನಾಮೆ ಕೊಟ್ಟಿದ್ದಾರೆ. ಇನ್ನು ಮುಖ್ಯಮಂತ್ರಿ ರಾಜೀನಾಮೆ ಕೊಡೋವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ. ಇದು ಹೋರಾಟ ಮುಂದುವರಿಸ್ತೀವಿ ನಾವು. ಇದರಿಂದ ರಾಜ್ಯದ ಜನತೆಗೆ ಒಳಿತಾಗಬೇಕು. ರಾಜ್ಯದ ಜನ ಲೂಟಿ ಆಗೋದನ್ನ, ಈ ಲೂಟಿಕೋರರನ್ನ ಜನ ಯಾವುದೇ ಕಾರಣಕ್ಕೂ ಕ್ಷಮಿಸಲ್ಲ. ಈ ಲೂಟಿಕೋರರಿಗೆ ಶಿಕ್ಷೆ ಆಗಬೇಕು, ಈ ಲೂಟಿಕೋರರಿಗೆ ಪನಿಷ್ಮೆಂಟ್ ಆಗಬೇಕು. ಇದು ಬಿಜೆಪಿಯ ಹೋರಾಟವನ್ನ ನಾವು ಮಾಡ್ತಾ ಇದ್ದೀರಿ. ಇವತ್ತು ಗವರ್ನರ್ ಅವರನ್ನ ಏನು ಆದಿ ಬೀದಿಗಳಲ್ಲಿ ನೀವು ಸುಡ್ತಾ ಇದ್ದೀರಲ್ಲ, ಇದು ಸಂವಿಧಾನಕ್ಕೆ ಮಾಡದಂತ ಅಪಚಾರ. ನೀವು ಸಂವಿಧಾನಕ್ಕೆ, ಆ ಚೇರ್ಗೆ ಅವರೊಬ್ಬರು ದಲಿತ ಕುಟುಂಬದಿಂದ ಬಂದಂತವರು, ಅವ್ರನ್ನ ಏಕವಚನದಲ್ಲಿ ಬೋಧನೆ ಮಾಡ್ತೀರಾ ನೀವು. ಇವತ್ತು ನಾವು ಕಳೆದ ವರ್ಷ ನಾವು ಅಧ್ಯಕ್ಷರೆಲ್ಲ ಹೋದ ವರ್ಷ ಯಾವುದೋ ಒಂದು ಸ್ಟ್ರೈಕ್ ಮಾಡಿದ್ರಿ. ಕೇಸ್ ಯಾವಾಗ ಹಾಕ್ಬೇಕಪ್ಪ? ಒಂದು ವಾರದಲ್ಲಿ ಕೇಸ್ ಹಾಕ್ಬೇಕು ನಮ್ಮ ಮೇಲೆ, ಇಲ್ಲ ಒಂದು ತಿಂಗಳಲ್ಲಿ ಹಾಕ್ಬೇಕು, ಇಲ್ಲ 6 ತಿಂಗಳಲ್ಲಿ, ಒಂದು ವರ್ಷ ಆದ್ಮೇಲೆ ಇವಾಗ ಕೇಸ್ ಹಾಕ್ತಾ ಇದ್ದಾರೆ ಪ್ರತಿಭಟನೆಗೋಸ್ಕರ. ಇದು ನಿಮ್ಮ ದ್ವೇಷದ ರಾಜಕಾರಣ. ನೀವ್ ಹೇಳ್ತಾ ಇದ್ದೀರಾ ಬಿಜೆಪಿಯವ್ರದ್ದು ಅದೇನೇನೋ ಎಲ್ಲ ತೆಗಿತೀರಿ ಅಂತ. ಎಷ್ಟು ದಿನ ಇರ್ತೀರಪ್ಪ ತೆಗಿಯಕ್ಕೆ? ಎಷ್ಟು ದಿನ ಇರ್ತೀರಾ ನೀವು? ಹೌ ಮೆನಿ ಡೇಸ್, ಹೌ ಮೆನಿ ಮಂತ್ಸ್, ಎಷ್ಟು ದಿನ ಇರ್ಬೋದು ನೀವು? ಈಗಾಗಲೇ ನಿಮ್ದ ಬಾಳೆಲ್ಲ ಈಚೆಗೆ ಬಂದಿದೆ ನಿಮ್ದೆಲ್ಲ. ಎಷ್ಟು ದಿನ ಇರ್ತೀರಾ? ಆಮೇಲೆ ನಮ್ ಸರ್ಕಾರ ಬಂದ್ರೆ ಅವಾಗ ಏನ್ ಮಾಡ್ತೀರಾ? ಅದೇ ತಾನೇ ತಿರುಗ್ಬಾಣ ನಿಮ್ಗೆ. ನಿಮಗೂ ಅದೇ ತಿರುಗ್ಬಾಣ ಆತೈತಲ್ಲ. ನೀವೇನೋ ಮಾಡ್ತೀರಿ ಅಂತಿರಲ್ಲ, ನಿಮಗೂ ಕಾದೈತಲ್ಲ, ನಿಮ್ದೆಲ್ಲ ಆಯ್ತಲ್ಲ. ನಾವು ಬಂದು 10 ವರ್ಷ ಸರ್ಕಾರ ಮಾಡಿಲ್ಲ ನಾವು. ನಮ್ ಸರ್ಕಾರ 10 ವರ್ಷ ಇಲ್ಲ ಕರ್ನಾಟಕದಲ್ಲಿ. ನೀವು 50 ವರ್ಷ ಲೂಟಿ ಹಿಡಿದಿದ್ದೀರಲ್ಲ, ಅದೆಲ್ಲ ಬೀದಿಗೆ ಬರ್ತೈತೆ. ಅದನ್ನ ಎಚ್ಚರಿಕೆ ಇಟ್ಕೊಳ್ಳಿ ತಲೆಯಲ್ಲಿ. ದ್ವೇಷದ ರಾಜಕಾರಣ ಅಲ್ಲ ನಾವು ಮಾಡ್ತಾ ಇರೋದು. ಜನ ಹೇಳಿದರೆ ಲೂಟಿ ಮಾಡಿದೆ, ಅದನ್ನ ಜನ ಹೇಳುವಂತ ಅಧಿಕಾರ ಒಬ್ಬ ವಿರೋಧ ಪಕ್ಷದ ಎಲ್ಲ MLA-ಗಳಿಗೆ ನಮ್ಗಿದ್ದೇ ಇರ್ತದೆ. ಆ ದೃಷ್ಟಿಯಿಂದ ನಾವೆಲ್ಲ MLA-ಗಳು ಇವತ್ತು ಬೀದರ್ ಇಂದ ಹಿಡಿದು ಚಾಮರಾಜನಗರ, ಕೋಲಾರದವರೆಗೂ ನಾವೆಲ್ಲರೂ ಬಂದಿರುವಂತದ್ದು. ಜನಕ್ಕೆ ಏನ್ ಹೇಳ್ತಾ ಇದ್ದಾರೆ, ನ್ಯಾಯ ಸಿಗ್ಬೇಕು. ಆ ನ್ಯಾಯಕ್ಕೋಸ್ಕರ ಜನರ ಪರವಾಗಿ ನಾವು ಧ್ವನಿಯನ್ನ ಎತ್ತಿದಿರಿ. ಆ ದೃಷ್ಟಿಯಿಂದ ನಮ್ಮ ಹೋರಾಟ, ಈ ಹೋರಾಟಕ್ಕೆ ಇವತ್ತು ಒಂದು ರೀತಿ ಜಯ ಸಿಕ್ಕಿದೆ. ಮುಂದಿನ ದಿನಗಳಲ್ಲಿ ನ್ಯಾಯಾಲಯ ಏನು ಆದೇಶ ಕೊಡ್ತೈತೆ ಆ ಪ್ರಕಾರ ನಾವು ಕಾನೂನಾತ್ಮಕವಾಗಿ ನಡೆಯುವಂತ ಕೆಲಸವನ್ನ ನಾವು ಕೂಡ ಮಾಡ್ತೀರಿ. ಕಾಂಗ್ರೆಸ್ ಅವರು ನೀವು ಮಾಡಿ. ಈ ಹೋರಾಟ ಎಲ್ಲ ಮಾಡಿದ್ರೆ, ಗಲಾಟೆ ಎಬ್ಬಿಸಿದ್ರೆ ಕೊನೆಗೆ ಇಲ್ಲಿ ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತನೇ ಬರೋದು. ಅದನ್ನ ಎಚ್ಚರಿಕೆಯನ್ನ ಇಟ್ಕೊಂಡು ನೀವು ನಡೆಯನ್ನ ಮಾಡಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಮುಖ್ಯಮಂತ್ರಿ ಕೂಡಲೇ ಒಂದ್ ಕ್ಷಣನೂ ಕೂಡ, ಇಷ್ಟೆಲ್ಲ ಆದ ಮೇಲೂ ಕೂಡ ಮುಖ್ಯಮಂತ್ರಿಗಳು ಒಂದ್ ಕ್ಷಣನೂ ಕೂಡ, ಒಂದ್ ನಿಮಿಷನೂ ಕೂಡ ಅಧಿಕಾರದಲ್ಲಿ ಕೂತ್ಕೊಳ್ಳುವಂತ ನೈತಿಕತೆಯನ್ನ ಕಳ್ಕೊಂಡಿದ್ದಾರೆ. ಕೂಡಲೇ ರಾಜೀನಾಮೆ ಕೊಡಬೇಕು ಅಂತೇಳಿ ನಾವು ಆಗ್ರಹವನ್ನ ಮಾಡೋ ಮುಖಾಂತರ ಇವತ್ತು ನಾವು ಮಹಾತ್ಮ ಗಾಂಧೀಜಿಯವರ ಪ್ರತಿಮೆ ಅಡಿಯಲ್ಲಿ ನಾವು NDA ಹೋರಾಟವನ್ನ ಮಾಡ್ತಾ ಇದ್ದೀರಿ. ನಮ್ಮ ಹೋರಾಟ ಮುಂದುವರಿಯುತ್ತೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಈ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ ಶಾಸಕ ಮಿತ್ರರಿಗೆ, ಲೋಕಸಭಾ ಸದಸ್ಯರಿಗೆ ನನ್ನ ಧನ್ಯವಾದಗಳನ್ನು ಹೇಳಿ ಈ ಜನಪರ ಹೋರಾಟವನ್ನು ಮುಂದುವರಿಸ್ತೀರಿ ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ. ಧನ್ಯವಾದಗಳು.